ಅದ್ವಾ ಟಿವಿಯ ಎಲ್ಲ ವೀಕ್ಷಕರು ನಮಸ್ಕಾರ. ನಾನು ನಿಮ್ಮ ಸೂರ್ಯ ಪ್ರವೀಣ್. ವೀಕ್ಷಕರೇ, ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಂತಹ ದಿನ. ನಿನ್ನೆ ಗುರುವಾರ ಆಗಸ್ಟ್ 15ನೇ ತಾರೀಕು ದೆಹಲಿಯ ಕೆಂಪು ಕೋಟೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಒಂದು ದಾಖಲೆಯನ್ನು ಬರೆದಿದ್ದಾರೆ. ಏನಪ್ಪಾ ದಾಖಲೆ ಅಂದ್ರೆ, ಸತತ 98 ನಿಮಿಷಗಳ ದೀರ್ಘಾವಧಿಯ ಭಾಷಣವನ್ನ ಮಾಡಿ ದಾಖಲೆಯನ್ನ ಬರೆದಿದ್ದಾರೆ. ಈವರೆಗೂ ಯಾರು ಕೂಡ 98 ನಿಮಿಷಗಳ ದೀರ್ಘಾವಧಿಯ ಭಾಷಣವನ್ನ ಮಾಡಿರಲಿಲ್ಲ ಭಾರತದ ಇತಿಹಾಸದಲ್ಲಿ. ಹಾಗಾಗಿ ಮೋದಿಜಿಯವರು ಈ ಒಂದು ಕಲೆಯನ್ನ ಮಾಡುವ ಮೂಲಕ ಒಂದು ಇತಿಹಾಸವನ್ನ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಸತತ 11ನೇ ಬಾರಿ ಧ್ವಜಾರೋಹಣನ ಮಾಡಿರುವಂತಹ ಕೀರ್ತಿ ಮಾನ್ಯ ಮೋದಿಜಿಯವರಿಗೆ ಸಲ್ಲುತ್ತೆ. ಈ ಹಿಂದೆ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರು 10 ಬಾರಿ ಧ್ವಜಾರೋಹಣನ ಮಾಡಿದ್ರು. ಈಗ ಅವರ ದಾಖಲೆಯನ್ನ ಕೂಡ ನರೇಂದ್ರ ಮೋದಿಜಿಯವರು ಮುರಿದಿದ್ದಾರೆ. ಹಾಗೆ ಅತಿ ಹೆಚ್ಚು ಬಾರಿ ನಮ್ಮ ದೇಶದ ಪ್ರಧಾನಿಯಾಗಿ ಧ್ವಜಾರೋಹಣನ ಮಾಡಿರುವಂತಹ ವ್ಯಕ್ತಿ ಶ್ರೀಯುತ ಜವಾಹರ್ಲಾಲ್ ನೆಹರು ಅವರು 17 ಬಾರಿ ಧ್ವಜಾರೋಹಣನ ಮಾಡುವ ಮೂಲಕ ಅವರ ಹೆಸರಿನಲ್ಲಿ ಈ ದಾಖಲೆ ಇದೆ. ಅದರ ನಂತರ 16 ಬಾರಿ ಧ್ವಜಾರೋಹಣನ ಮಾಡಿರುವಂತಹ ವ್ಯಕ್ತಿ ಯಾರು ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈಗ ನರೇಂದ್ರ ಮೋದಿಜಿಯವರು 3ನೆಯ ಒಂದು ಸಾಲಿನಲ್ಲಿದ್ದಾರೆ, 3ನೆಯ ಕ್ರಮಾಂಕದಲ್ಲಿದ್ದಾರೆ. ನರೇಂದ್ರ ಮೋದಿಜಿ ಅವರು ಸತತ 11 ಬಾರಿ ಧ್ವಜಾರೋಹಣ ಈಗಾಗಲೇ ಮಾಡಿದ್ದಾರೆ ನಿನ್ನೆಯ ಒಂದು ಕಾರ್ಯಕ್ರಮದಲ್ಲಿ. ಇನ್ನು 4 ವರ್ಷಗಳ ಅವಧಿ ಕೂಡ ಅವರ ಒಂದು ಭಾಷಣಕ್ಕೆ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇನ್ನು 4 ವರ್ಷಗಳ ಕಾಲ ಅವರು ಭಾಷಣ ಮಾಡುವಂತ ಅವಕಾಶ ಇದೆ. ಅಲ್ಲಿಗೆ ಸುಮಾರು 15 ಬಾರಿ ಭಾಷಣವನ್ನ ಮಾಡುವಂತ ಒಂದು ಅವಕಾಶ ಅವರಿಗೆ ಸಿಗತ್ತೆ ಈ ಅವಧಿಯಲ್ಲಿ. ಒಂದು ವೇಳೆ ಮುಂದಿನ ಅವಧಿಗೂ ಅವರೇನಾದ್ರೂ ಆಯ್ಕೆ ಆದ್ರೆ 2029ರ ಲೋಕಸಭಾ ಚುನಾವಣೆಯ ನಂತರವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೆ ಮರು ಆಯ್ಕೆ ಆದ್ರೆ ಆಗ ಖಂಡಿತವಾಗಲೂ ಜವಾಹರ್ಲಾಲ್ ನೆಹರು ಅವರ 17 ಬಾರಿಯ ಧ್ವಜಾರೋಹಣದ ದಾಖಲೆಯನ್ನ ಮುರಿಯಲು ಸಾಧ್ಯ ಇದೆ. ಈಗಾಗಲೇ ದೀರ್ಘಾವಧಿಯ ಭಾಷಣವನ್ನ ಮಾಡುವ ಮೂಲಕ ನರೇಂದ್ರ ಮೋದಿಜಿಯವರು ಏನು ದಾಖಲೆಯನ್ನ ನಿರ್ಮಿಸಿದ್ದಾರೆ, ಸತತ 98 ನಿಮಿಷಗಳ ಸುದೀರ್ಘಾವಧಿಯ ಭಾಷಣ, ಇದು ಬಹುದೊಡ್ಡ ದಾಖಲೆ ಮತ್ತು ಬಹುದೊಡ್ಡ ಕೌಶಲ್ಯ ಕೂಡ ಹೌದು. ಸಾಮಾನ್ಯವಾದ ವಿಚಾರ ಅಲ್ಲ ಭಾಷಣ ಮಾಡುವಂಥದ್ದು. ಅದು ಲಕ್ಷಾಂತರ ಜನರ ಎದುರುಗಡೆ ಇಷ್ಟೊಂದು ಜನಸಂಖ್ಯೆಯನ್ನ ಉದ್ದೇಶಿಸಿ ದೇಶದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪುಕೋಟೆಯಲ್ಲಿ ಮಾತಾಡ್ತಾರೆ ಅಂದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ಅತಿ ಕಡಿಮೆ ಅವಧಿಯಲ್ಲಿ ಭಾಷಣವನ್ನ ಮಾಡಿರುವಂತವರು ಮನಮೋಹನ್ ಸಿಂಗ್ ಅವರು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ಭಾಷಣವನ್ನ ಮಾಡಿದ್ರು. ಜವಾಹರ್ಲಾಲ್ ನೆಹರು ಕೂಡ ಕಡಿಮೆ ಅವಧಿಯ ಭಾಷಣವನ್ನ ಮಾಡಿದ್ದಾರೆ. ಆದ್ರೆ ಅತಿ ಹೆಚ್ಚು ಅವಧಿಯ ಭಾಷಣವನ್ನ ನರೇಂದ್ರ ಮೋದಿಜಿ ಅವರು ಮಾಡುವ ಮೂಲಕ ಇತಿಹಾಸವನ್ನ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಈ ಹೊತ್ತಿನ ವಿಶೇಷ. ಹಾಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅದ್ವಾ ಟಿವಿಯನ್ನ ನೋಡ್ತಾ ಇರಿ. ನಮಸ್ಕಾರ.